ಈ ಸೊಸೈಟಿ ಅಕ್ಕಿ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗಿ ಹೋಗೋಯ್ತು. ಅಲ್ಲ ಚೆನ್ನಾಗೆ ಕೊಡ್ತಿದ್ನಪ್ಪ, ಈ ಸರಿ ಯಾಕೋ ಭಾರಿ ಕಲ್ಲು ಮಣ್ಣು ತು ಗಲೀಜು ಜಾಸ್ತಿ ಇತ್ತಪ್ಪ. ಏನಪ್ಪ, ಬಡವರು ಹಸ್ಕೊಂಡಿರಬಾರ್ದು, ಖಾಲಿ ಹೊಟ್ಟೆನಲ್ಲಿ ಮಲಗಬಾರ್ದು ಅಂತ ಗೌರ್ಮೆಂಟಿಂದ ಅಕ್ಕಿ ಕೊಡ್ತಾರೆ. ಆ ಅಕ್ಕಿನಲ್ಲೂ ಈ ಸೊಸೈಟಿಯವರು ಒಂದಷ್ಟ ಅದಕ್ಕೆ ಇದಕ್ಕೆ ಅಂತ ಹೇಳಿ ಹಿಡ್ಕೊಂಡು 1 kg 2 kg ಒಂದೊಂದು ಕಾಡಲ್ಲಿ ಒಂದೊಂದು 5-5 kg 10 kgನೇ ಹಿಡಿತಾರಪ್ಪ. ಅದೇನಪ್ಪ ಅದು? ಅಯ್ಯೋ, ಅದೆಲ್ಲ ನಮ್ಗೆ ಎಲ್ಲಿ ಗೊತ್ತಾಯ್ತದೆ? ಕೇಳಿದ್ರೆ ಅದು ಕಟ್ಟಾಯ್ತದೆ, ಇದು ಕಟ್ಟಾಯ್ತದೆ, ಅಕ್ಕಿ ಚೆಲ್ಲೋಗಿರ್ತವೆ, ಹಂಗಾಗಿರುತ್ತೆ ಹಿಂಗಾಗಿರುತ್ತೆ ಅಂತಾರೆ. ನಾವೇನು ಕಂಡಿದ್ದೀವ? ಕಂಡಿದ್ರೆ ಏನಾರು ಮಾತಾಡ್ಬೋದು. ಈ ಹುಡುಗಿ ರಂಜು ಎಲ್ಲೋದ್ಲ ಕಾಣಲ್ಲ. ಇವತ್ತು ಕಾಲೇಜಿಗೆ ರಜಾ ಐತೆ ಅಂದ್ಲಪ್ಪ. ಅಲ್ಲ, ಒಂಚೂರು ಬಂದಿಲ್ಲ, ಒಂಚೂರು ಕಾಗೆ ನೋಡಿಲ್ಲ, ಇಲ್ಲೇ ಹಾರಾಡ್ತೈತೆ, ಅದೊಂಚೂರು ಅಕ್ಕಿ ನೋಡ್ಕೋಬಾರ್ದ ಅಂತ. ಏನು ಈ ಕಾಗೆ ಇಲ್ಲಿ ಮಣ್ಣು ಹಾಕಾತಾಗಿ ಏನು ಹೊಟ್ಟೆ ಉರಿಸ್ತದೆ ನನಗೆ. ಅಯ್ಯೋ, ಸದ್ಯ ಹೋಯ್ತು ಅನ್ಕೊಳ್ಳೋಷ್ಟ್ರೆ ಇನ್ನೊಂದು ಕಡೆಯಿಂದ ಬಂದಿರ್ತದದು. ಈ ಪಾಟಿ ಬಿಸಿಲು ಹೊಡಿತೈತೆ, ಅಕ್ಕಿ ಏನೋ ಬೇಗ ಒಣಗ್ತವೆ. ಅಯ್ಯೋ, ಇಲ್ಲಿ ಕೂತ್ಕೊಂಡು ಕಾಯ್ದೆ ಹೆಂಗಪ್ಪ, ಅಲ್ಲೊಂಚೂರು ನೆರಳೈತೆ, ಅಲ್ಲೇ ಹೋಗಿ ಕೂತ್ಕೋತೀನಿ. ಈ ನನ್ನ ಗಣ್ಣು ಅದೆತ್ತ ಹೋದ್ನ ಏನೋ ಕುಡ್ದು ನನ್ನ ಜೀವನನೇ ಸಾಕು ಮಾಡ್ಬಿಟ್ಟವನ ತೆಗಿ. 1 ರೂಪಾಯಿ ಆದಾಯ ಇಲ್ಲ ಮನೆಗೆ. ನಾನೊಂದಿಷ್ಟು ಅಲ್ಲಿ ಇಲ್ಲಿ ಕೂಲಿಗೀಲಿಗೆ ಹೋಗಿ ಒಂಚೂರು ದುಡ್ಡು ಅನ್ಸ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಹುಟ್ಟಿದ ಮಗನೋ ನನ್ನ ಮಗ ಅವನ ದಾರಿ ಅವ್ನು ನೋಡ್ಕೊಂಡು ಹೋದ. ಅಪ್ಪ ಅಮ್ಮನ ಚಿಂತೆ ಯಾಕೆ ಅವನಿಗೆ? ಬೆಳೆಸೋ ಗಂಟ ಮಾತ್ರ ಅಪ್ಪ ಅಮ್ಮ, ಬೆಳೆಸಿದ್ಮೇಲೆ ಅಪ್ಪ ಅಮ್ಮನ ಜವಾಬ್ದಾರಿ ಬೇಡ ಅವ್ರಿಗೆ. ಈ ನನ್ನ ಗಂಡ ಈ ಪಾಟಿ ಕುಡಿತಾ ಇದ್ರೆ ಅಲ್ಲ, ಈ ವಯಸ್ಸಲ್ಲಿ ಅಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡಬೇಕು? ಮೊದಲೇ ಹೇಳ್ತಾರೆ, ಕುಡ್ದು ಲಿವರ್ ಡ್ಯಾಮೇಜ್ ಆಯಿತು, ಹಂಗಾಯಿತು ಹಿಂಗಾಯಿತು, ಉಳಿಲೇ ಇಲ್ಲ ಅಂತ. ಏನೋ ಎಷ್ಟು ಅಂತ ಹೇಳಿ ನಾನು ಹೇಳಿ ನನಗೂ ಸಾಕಾಗಿ ಹೋಗೈತೆ. ಇದೇನಿದು? ಅಲ್ಲಿ ಬರ್ತಿರೋ ಶಾಂತಕ್ಕಲ್ವಾ? ಇದು ಯಾಕಪ್ಪ ನಮ್ಮನೆ ಕಡೆ ಬರ್ತಾವಳಲ್ಲ? ಶಾಂತಕ್ಕ, ಇದೇನು ಶಾಂತಕ್ಕ ಇದು? ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ? ಅಯ್ಯೋ, ಒಂಚೂರು ಕೆಲಸ ಇತ್ತು ಕಣ್ಲೆ, ಅದಕ್ಕೆ ಬಂದೆ. ಏನು ಮಾಡ್ತಾ ಇದ್ದೆ? ಅಯ್ಯೋ, ಏನು ಮಾಡಲಿ ನೋಡಲಿ, ಅಕ್ಕಿ ತೊಳೆದು ಹಾಕಿದ್ನ ರೊಟ್ಟಿಗೆ ಅಂತ ಹೇಳ್ಬಿಟ್ಟು ರೊಟ್ಟಿನೇ ಮಾಡಿಲ್ಲ. 3 ತಿಂಗಳಾಯ್ತು ಅಕ್ಕಿ ಸಿಟ್ಬಿಡ್ಸಿ. ಅದಕ್ಕೆ ಈ ಸರಿ ಸೊಸೈಟಿ ಅಕ್ಕಿಯೆಲ್ಲ ಚೆನ್ನಾಗಿ ಸೋಸಿ, ಅಯ್ಯೋ ಈ ಸರಿ ಭಾರಿ ಗಲೀಜಾಗಿ ಕೊಟ್ಬಿಟ್ಟಿದ್ನ ಕಣೆ. ನಿಮಗೂ ಹಂಗೆ ಬಂದಿತ್ತ ಅಕ್ಕಿ? ಅಯ್ಯೋ, ನಮ್ಗೆ ಅಕ್ಕಿ ಚೆನ್ನಾಗೇ ಕೊಟ್ಟಿದ್ನಲ್ಲ. ಅಕ್ಕಿ ಸರಿ ಚೆನ್ನಾಗವೆ ಅಂತ ನಾನು ನಮ್ಮ ಮನೆಯವರೆಲ್ಲ ಮಾತಾಡ್ಕೊಂಡಿದ್ದೀವಿ. ನಿನ್ಗೆ ಅಕ್ಕಿ ಚೆನ್ನಾಗಿರ್ಲಿಲ್ವಾ? ಅಯ್ಯೋ ನೋಡ್ ಶಾಂತಕ್ಕ, ಅಲ್ಲ ನೀನು ಬೇರೆ ಊರು ನಾನು ಬೇರೆ ಊರ, ಒಂದೇ ಊರವರು. ನಿನ್ಗೆ ಅಕ್ಕಿ ಚೆನ್ನಾಗಿ ಬಂದವೆ, ನನಗೆ ಅಕ್ಕಿ ಚೆನ್ನಾಗಿಲ್ಲ ಅಂತಂದ್ರೆ ಏನು ಅರ್ಥ ಶಾಂತಕ್ಕ ಇದು? ಲೇ ಬೆಂಡ್ಲಿ, ಅಲ್ಲ ಅಕ್ಕಿ ನೀನು ಯಾವತ್ತಂದೆ ಹೇಳು? ಅಯ್ಯೋ, ಈ ಸರಿ ಅಕ್ಕಿ ತರಕ್ಕೆ ಎಲ್ಲಿ ಶಾಂತಕ್ಕ? ಬೆಳಿಗ್ಗೆ 9 ಗಂಟೆ ಕೆಲ್ಸಕ್ಕೆ ಹೋದ್ರೆ ಸಂಜೆ 6 ಗಂಟೆ ಆಗೋದು ಕಣೆ ಬರೋಕ್ಕೆ. ನಾನು ಅಲ್ಲಿಂದ ಬಂದು ಯಾವಾಗ ಅಕ್ಕಿ ತರಬೇಕು? 6 ಗಂಟೆ ಅನ್ನೋ ಅಷ್ಟರಲ್ಲೆಲ್ಲ 5-5:30 ಅಷ್ಟರಲ್ಲೆಲ್ಲ ಮುಚ್ಚಿಬಿಟ್ಟಿರೋನು. ಇನ್ನು ನನ್ನ ಗಂಡಂಗೆ ಹೋಗಪ್ಪ ಒಂಚೂರು ಅಕ್ಕಿ ತಂದು ಹಾಕು ಅಂತಂದರೆ ನನ್ನ ಮಗನಿಗೆ ಕುಡಿಯೋಕ್ಕೆ ಟೈಮ್ ಸಾಲಕ್ಕಲ್ಲ, ಇನ್ನು ಅಕ್ಕಿ ಎಲ್ಲಿಂದ ತರಬೇಕು ಹೇಳಿ? ಇನ್ನು ನನ್ನ ಮಗಳಿಗೂ ಅವಳು ಕಾಲೇಜು ಗಿಲೇಜು ಅಂದ್ಕೊಂಡು ಬೆಳಿಗ್ಗೆ 6:30ಗೆ ಹೋಯ್ತದೆ ಮಗ. ಇನ್ನೆಲ್ಲ ಅವಳಿಗೆ ಹೇಳಕ್ಕೆ ಹೋಗ್ಲಿ? ಹಂಗಾಗಿ ಅಕ್ಕಿ ತರೋಕ್ಕೆ ಆಗೇ ಇರಲಿಲ್ಲ. ಕೊನೆ ದಿನದಲ್ಲಿ ಹೋಗಿ ತಗೊಂಬಂದೆ. ಇನ್ನೇನೆಲ್ಲ ಮುಗ್ದೆ ಹೋಯ್ತದೇನೋ ಅನ್ನೋ ಟೈಮಲ್ಲಿ ಅದೇನೋ ಗಲೀಜಾಗಿ ಕೊಟ್ಬಿಟ್ಟವನೆ. ಮತ್ತೆ ನೀನು ಮಾಡ್ಕೊಂಡ್ರೆ ತಪ್ಪಿಗೆ ಇನ್ನು ಅವನಿಗೆ ಬೈದ್ರೇನು? ಅಲ್ಲ, ಅಕ್ಕಿ ಸುರಿದಿರ್ತಾರಲ್ಲ ನೆಲಕ್ಕೆ, ಅಲ್ಲಿ ಧೂಳು ಗಲೀಜು ಮಣ್ಣು ಎಲ್ಲ ಆಗಿರ್ತದೆ. ಕೊನೆಯಲ್ಲಿರೋ ತಳದ ಅಕ್ಕಿ ಕೊಟ್ಟವನೆ ಅನ್ಸುತ್ತೆ ನಿಮಗೆ. ಅದಕ್ಕೆ ಎಲ್ಲನೂ ಗೋರ್ ತುಂಬ ಕಳಿಸೋನಷ್ಟೇ. ಅಯ್ಯೋ, ಹಿಂಗೂ ಐತೆ ಶಾಂತಕ್ಕ. ಅಯ್ಯೋ, ನಾನು ಹಂಗೆ ಅನ್ಕೊಳ್ಳಿಲ್ಲ ಕಣವ. ಈ ಸರಿ ಯಾಕೋ ಅಕ್ಕಿನೇ ಚೆನ್ನಾಗಿ ಬಂದಿಲ್ವೇನೋ ಅಂತ ಅನ್ಕೊಬಿಟ್ಟೆ. ಹಂಗೆ ಆಗೋದು. ಅದಕ್ಕೆ ಅಕ್ಕಿ ಕೊಡ್ತಾರಲ್ಲ, ಮೊದಲನೇ ದಿನನೇ ಹೋಗಿ ತಂದ್ಬಿಡ್ಬೇಕು. ಮೊದಲನೇ ದಿನ ಆಗಲಿಲ್ಲ ಅಂದರೆ 2ನೇ ದಿನಕ್ಕೆ ಹೋಗಿ ತಂದ್ಬಿಡ್ಬೇಕು. ಅಯ್ಯೋ, ಅವ್ನು ಯಾವಾಗ ಅಕ್ಕಿ ಕೊಡ್ತಾನೆ ಏನೋ, ಅವ್ನು ಗ್ಯಾನ್ ಬಂದ ನಂಗೆ ಕೊಡ್ತಾನೆ. ನಾವೇನು ಮಾಡೋಣ ಶಾಂತಕ್ಕ? ಹೊಲದ ಕೆಲ್ಸಕ್ಕೆ ಹೋಗೋರು ನಮಗೇನು ಇಂಥ ದಿನ ಕೊಡ್ತಾನೆ ಅಂತ ಗೊತ್ತಿರ್ತದ? ಅದೇನು ಒಂದು 3 ಗಂಟೆ 4 ಗಂಟೆ ಟೈಮ್ ಕೊಡ್ತಾನೆ ಅಷ್ಟೇ ದಿನಕ್ಕೆ. ಅದು ಮುಚ್ಕೊಂಡು ಹೋಗಿರ್ತಾನೆ. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ? ಎಲ್ಲನೂ ಸೋಸಿ ತೊಳೆದು ಹಾಕಿದ್ದೀನಿ. ರೊಟ್ಟಿಗೆ ಹಸಿಟ್ಟು ಬಿಡಿಸ್ಕೊಂಬರ್ಬೇಕು. ಅದೇ ಪಕ್ಕದ ಮನೆ ಲೀಲಕ್ಕ ಅವರು ಒಂಚೂರು ಗಿಣ್ಣಾಲು ಕೊಟ್ಟಿದ್ರು. ಗಿಣ್ಣು ಮಾಡಿಬಿಟ್ಟು ರೊಟ್ಟಿ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಹಾಗೆ ಅಕ್ಕಿ ತೊಳೆದು ಹಾಕಿದ್ದೀನಿ. ಒಳ್ಳೆ ಬಿಸಿಲೈತೆ ಶಾಂತಕ್ಕ. ಈ ಬಿಸಿಲಿಗೆ ಏನು ಒಂದೇ ದಿನಕ್ಕೆ ಅಕ್ಕಿ ಏನು ಚೆನ್ನಾಗಿ ಒಣಕೊಂಬಿಡ್ತವೆ ಅನಿಸುತ್ತೆ. ಸಂಜೆಗೆ ಹೋಗಿ ಮಿಲ್ಗೆ ಹಾಕ್ಸ್ಕೊಂಬಂದ್ಬಿಟ್ಟು ರಾತ್ರಿನೇ ಗಿಣ್ಣು ಕಾಯಿಸಿ ಇಟ್ಬಿಡ್ತೀನಿ. ಬೆಳಿಗ್ಗೆ ತಿನ್ನಕ್ಕೆ ಸರಿ ಹೋಯ್ತದೆ. ಹೌದೇನು? ಗಿಣ್ಣಾಲು ಕೊಟ್ಟಿದ್ಲಾ? ಹ್ಞೂ ಶಾಂತಕ್ಕ, ಈಗ ನಿನಗೆ ಕೊಟ್ಟಿರ್ಲಿಲ್ವಾ? ಅಯ್ಯೋ ಬೇಡ ಕಣಂತ ತಗೊಳವ, ಗಿಣ್ಣು ಹೀಟ್ ಅಲ್ವಾ? ಇನ್ನು ನನ್ನ ಮಗಳು ಬಂದವಳೆ, ಇನ್ನು ಅವಳು ಆಸೆ ಮಾಡಿದ್ರೆ ಕೊಡಲೇಬೇಕಾಯ್ತದೆ. ಅಯ್ಯೋ, ಅವ್ರ ಅತ್ತೆ ಮಾವ ಮೊದಲೇ ನಮ್ಮನ್ನು ನಂಬಿ ಕಳಿಸೋರೆ ಕಣವ. ಹಂಗೇನಾರು ಅದು ಇದು ಅಂತ ತೊಂದರೆ ಆಗ್ಬಿಟ್ರೆ ಬೇಡ, ಸುಮ್ಮನಿರು. ಅವಳು ಹಾಲು ಕೊಡೋದು ಬೇಡ, ನಾವು ಗಿಣ್ಣು ಮಾಡೋದು ಬೇಡ. ಸರಿ ಬಾ ಶಾಂತಕ್ಕ. ಬಿಸಿಲಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲ, ಬಾ ಒಳಗೆ ಹೋಗೋಣ. ಅಯ್ಯೋ ಪಾರಿ, ನಿಮ್ಮ ನೆಂಟರು ಬಂದು ಮನೆ ಮೇಲೆ ಕೂತವ್ರೆ. ನೀನೀಗ ಒಳಗೆ ಹೋದ್ರೆ ನೀನು ಅಕ್ಕಿ ಬಿಡ್ತಾವ, ಎಲ್ಲ ಚೆಲ್ ಬಿಡ್ತಾವೆ. ಸುಮ್ಮನಿರು.
ಒಂದು ಕಾಗೆ ಬಂದರೆ ಸಾಕು ಮನೆ ಮಂದಿ ಎಲ್ಲಾನು ಕರೆದು 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 ತಿನ್ನಿಸ್ತವೆ. ಅಯ್ಯೋ ನೋಡ್ ಶಾಂತಕ್ಕ, ಅಯ್ಯೋ ನನಗೂ ಆ ಕಾಗೆ ಓಡಿಸಿ ಓಡಿಸಿ ಸಾಕಾಗಿ ಹೋಗೈತತ್ತಾಗಿ. ಇಲ್ಲೇ ಬಂದು ಕೂತೈತೇನು? ಇಲ್ಲೇ ಕೂತೈತೆ ಮನೆ ಮೇಲೆ. ಸರಿ, ನಾನು ಇದು ನಮ್ಮ ಇವನು ಸ್ವಾಮಿ ಅಂಗಡಿ ಮಾಡೋನಲ್ಲ, ನಾಳಿಕೆ ಪೂಜೆ ಇಟ್ಕೊಂಡಿದೀವಿ. ಬಂದ್ಬಿಡು ಆಯ್ತಾ? ಏನು ಶಾಂತಕ್ಕ, ನಾಳಿಕಾ? ನಾಳಿಕೆ ಇಟ್ಕೊಂಡಿದೀವಿ. ಅಂದರೆ ನಮ್ಮ ಗೀತನೂ ಊರಿಗೆ ಹೋಗ್ತಾ ಇದ್ಲಾ, ಇನ್ನು ಅವಳ ಯಜಮಾನ್ರು ಕರ್ಕೊಂಡೋಗಕ್ಕೆ ಬರ್ತಾರೆ ಇವತ್ತು ಬಂದರೆ ನಾಳೆ ಬೆಳಿಗ್ಗೆನೆ ಪೂಜೆ ಗೀಜೆ ಮುಗಿಸ್ಕೊಂಡು ಅವ್ರು ಹಂಗೆ ಹೋಯ್ತಾರೆ. ನಾನೇನು ಜಾಸ್ತಿ ಜನಕ್ಕೆ ಹೇಳಿದ ಕಣ್ಪಾರಿ, ನಿನಗೆ, ಪುಷ್ಪಂಗೆ, ಆಮೇಲೆ ಸರೋಜಕ್ಕ ಆ ಅಕ್ಕಂಗೊಂದು ಕೇಳಿದ್ದೀನಿ. ಇನ್ನು ನಮ್ಮನೆ ಅಪ್ಪ ಯಾರ್ಯಾರು ಹೇಳಾಯ್ತೋ ಗೊತ್ತಿಲ್ಲ. ಇನ್ನು ನಮ್ಮ ಸ್ವಾಮಿ ಯಾರ್ಯಾರು ಕರ್ಕೊತಾನೋ ಕರ್ಕೊಳ್ಳಿ. ಇನ್ನು ನನ್ನ ಸೊಸೆ ಅವ್ರ ಅಮ್ಮನ ಬರೋಕ್ಕೆ ಹೇಳ್ತೀನಿ ಅಂತಿದ್ಲು. ಅದೇನು ಇವತ್ತು ಬತ್ತಳೋ ಕಣೆ ಏನೋ ಕಣೆ ನಮ್ಮ ಬೀಗ್ತಿನುವೆ. ಹೌದೇನು? ನಿನ್ನ ಬೀಗ್ತಿ ಬಂದರೆ ಭಾರಿ ಎಂಟರ್ಟೈನ್ಮೆಂಟ್ ಬಿಡವ ನಿನಗೆ. ಅಯ್ಯೋ ಎಂಟರ್ಟೈನ್ ಮನೆ ಹಾಳಾಗೋಗ. ಅವಳು ಬಂದಾರ್ದ ನನ್ನ ಸೊಸೆಗೆ ತಲೆಗೆ ತುಂಬಿಟ್ಟೆ ಹೋಗೋದು. ಅದಕ್ಕೆ ನನಗೆ ಅವಳು ಬಂದರೆ ಸೇರೋದಿಲ್ಲ ನೋಡು. ಆದರೆ ಏನು ಮಾಡ್ತೀಯಾ, ಮಗಳ ಮನೆಗೆ ಬರಬೇಡ ಅನ್ನೋಕ್ಕಾಗುತ್ತಾ ಹೇಳು? ಅಯ್ಯೋ ಬುಡ್ ಶಾಂತಕ್ಕ ತಗಿ, ಏನೋ ಮಾಡ್ಕೊಂಡು ಹೋಗ್ಲಿ ಅತ್ತಾಗಿ, ಇನ್ನೇನು ಮಾಡ್ತೀಯಾ? ಸರಿ ಪರಿ, ಹಂಗಾದ್ರೆ ನಾನು ಹೋಗಿ ಅವಳು ಪುಷ್ಪಂಗೂ ಹೇಳ್ಬಿಟ್ಟು ಬರ್ತೀನಿ. ಬೆಳಿಗ್ಗೆಗೆ ಒಂದು 8 ಗಂಟೆ ಅಷ್ಟರಲ್ಲಿ ಬಂದ್ಬಿಡಿ ಅಂಗಡಿ ತಕ್ಕೆ. ಅಂತೂ ಇಂತೂ ನಿನ್ನ ಮಗ ಒಂದು ಅಂಗಡಿ ತೆಗೆದ್ನವ. ಸರಿ ಆಯ್ತು, ಬರ್ತೀವಿ ಬಿಡು. ಒಳ್ಳೆ ಮಕ್ಕಳು ಪಡೆಯೋದಕ್ಕೂ ಪುಣ್ಯ ಮಾಡಿರ್ಬೇಕು ಕಣವ, ಪುಣ್ಯ ಮಾಡಿರ್ಬೇಕು. ಅದ್ಯಾಕೆ ಹಂಗಂತೀಯ? ನಿನ್ನ ಮಗನೂ ಒಳ್ಳೆಯವನೇ ತಗೋ. ಏನೋ ಕೆಟ್ಟಗಳಿಗೆ ಹಂಗೆ ಆಗೈತೆ, ಮುಂದಕ್ಕೆಲ್ಲ ಸರಿ ಹೋಯ್ತದೆ, ಎಲ್ಲ ಒಳ್ಳೇದಾಯ್ತದೆ, ಏನು ಯೋಚನೆ ಮಾಡಬೇಡ. ಏನು ಒಳ್ಳೇದಾಯ್ತು ಏನೋ ಕಣ್ಸಂತಕ್ಕ, ನನಗೂ ಸಾಕಾಗೋಗೈತೆ. ಈ ಜೀವನನೇ ಸಾಕು ಅನ್ನಿಸ್ಬಿಟ್ಟೈತೆ ನೋಡವ. ಏನೇನು ನೋಡಬೇಕು ಏನೇನು ನೋಡಬಾರ್ದು ಎಲ್ಲ ನೋಡಾಯ್ತು. ಇನ್ನು ನನ್ನ ಮಗಳಿಗೋಸ್ಕರ ಜೀವ ಹಿಡ್ಕೊಂಡಿದ್ದೀನಿ. ಅವಳಿಗೊಂದು ನೆಲೆ ನಿಂತ್ಬಿಟ್ರೆ ಅಷ್ಟೇ ಸಾಕು. ಇನ್ನೇನು ಬದುಕಾಸೆ ನನಗೇನಿಲ್ಲ. ಏನಂಗೆ ಮಾತಾಡ್ತೀಯ? ತೆಗಿ. ಸರಿ ಆಯಿತು ಬಿಡು, ನಾನು ಅವಳು ಪುಷ್ಪನ್ ಕರೆದ್ಬಿಟ್ಟು ಮನೆಗೆ ಹೋಗ್ತೀನಿ. ಸರಿ ಶಾಂತಕ್ಕ, ಆಯ್ತು ಹಂಗಾದ್ರೆ. ಪಪ್ಪ ಏನಿದು, ನೀವು ಇನ್ನೂ ರೆಡಿನೇ ಆಗಿಲ್ವಲ್ಲ? ಯಾಕೆ ಇವತ್ತು ಆಫೀಸಿಗೆ ಬರಲ್ವಾ ನೀವು? ಅದಿ ಯಾಕೋ ಇವತ್ತೊಂದು ಸ್ವಲ್ಪ ಸುಸ್ತಾದಂಗೆ ಆಗ್ತಾ ಇದೆ, ಸ್ವಲ್ಪ ತಲೆನೋವು ಬೇರೆ. ಅದಕ್ಕೆ ನೋಡೋಣ, ಇದೇನಾದ್ರೂ ಸುಸ್ತು ಕಮ್ಮಿ ಆಯ್ತು ಅಂತಂದ್ರೆ ನಾನು ಮಧ್ಯಾಹ್ನ ಬರ್ತೀನಿ. ಇವಾಗ ನೀನು ಹೋಗಿ ಎಲ್ಲ ನೋಡ್ಕೋತಾರಪ್ಪ. ಏನು ಸುಸ್ತಾಗ್ತಾ ಇದ್ಯಾ? ಪಪ್ಪ ಬನ್ನಿ, ಆಗಿದ್ರೆ ನಾವ್ ಇವಾಗ್ಲೇ ಹೋಗಿ ಹಾಸ್ಪಿಟಲ್ ತೋರ್ಸ್ಕೊಂಬರೋಣ. ಇಲ್ಲ ಡಾಕ್ಟರ್ನೇ ಇಲ್ಲಿಗೆ ಬರೋದಿಕ್ಕೆ ಹೇಳಲಾ? ಅಯ್ಯೋ ಅಷ್ಟೆಲ್ಲ ಗಾಬರಿ ಆಗಂತದ್ದು ಏನಿಲ್ಲ ಕಣಪ್ಪ. ಯಾಕೋ ಸ್ವಲ್ಪ ತಲೆನೋವು, ಸುಸ್ತು. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನ್ಕೊಂಡೆ ಅಷ್ಟೇ. ಏನ್ ತೊಂದರೆ ಇಲ್ಲ ಬಿಡು, ಆರೋಗ್ಯವಾಗಿದ್ದೀನಿ. ಹೌದಾ? ಸರಿ ಪಪ್ಪ, ಆಗಿದ್ರೆ ನೀವು ರೆಸ್ಟ್ ಮಾಡಿ, ನಾನೆಲ್ಲ ಆಫೀಸಲ್ಲಿ ಕೆಲಸ ನೋಡ್ಕೋತೀನಿ. ನೀವೇನು ಇವತ್ತು ಬರಕ್ ಹೋಗ್ಬೇಡಿ. ನೋಡೋಣಪ್ಪ, ಏನಾದ್ರೂ ಸುಸ್ತು ಕಮ್ಮಿ ಆಗಿ ತಲೆನೋವೆಲ್ಲ ಕಮ್ಮಿ ಆಯ್ತು ಅಂತಂದ್ರೆ ಒಂದ್ ರೌಂಡ್ ಬರ್ತೀನಿ ಬಿಡು. ಅದಿ ಗೀತಾ ಕಾಲ್ ಮಾಡಿದ್ಲಲ್ಲ, ಅಲ್ಲ ಇವತ್ತು ಸಂಜೆ ಹೋಗ್ತಿದೀಯಂತೆ ಊರಿಗೆ? ಹಾ ಹೌದು ಮಮ್ಮಿ, ಅಂದ್ರೆ ನಾಳೆ ಸ್ವಾಮಿ ಅವ್ರದ್ದೇನೋ ಅಂಗಡಿ ಓಪನ್ ಮಾಡ್ತಾರಂತೆ. ಸೊ ಹಂಗಾಗಿ ಬರೋದಕ್ಕೆ ಹೇಳಿದ್ಲು. ನಿಮ್ಗೂ ಬರಕ್ ಹೇಳಿದ್ರಂತಲ್ಲ? ಹೌದಪ್ಪ, ನಮಗೂ ಹೇಳಿದ್ರು. ಎಲ್ಲಿ ಈಗ ಸ್ವೀಟಿನೂ ಮನೆಯಲ್ಲೇ ಇರ್ತಾಳೆ. ಸ್ವೀಟಿ ಸ್ಕೂಲಿಂದ ಮುಗಿಸ್ಕೊಂಬಂದಾಗ ನಾವು ಮನೇಲಿ ನೋಡ್ಕೋಬೇಕಲ್ವಾ, ಬೇರೆ ಜವಾಬ್ದಾರಿನಲ್ಲಿ ಬಿಡೋಕ್ಕಾಗಲ್ಲ. ಈಗಾಗಲೇ ಒಂದ್ಸರಿ ಎಷ್ಟು ಅನುಭವಿಸ್ಬಿಟ್ಟು ಅವಳು ಕಿಡ್ನ್ಯಾಪ್ ಆಗಿ. ಅದಕ್ಕೆ ರಿಸ್ಕ್ ಬೇಡ ಅಂತ ಹೇಳಿ ನೀನು ಹೋಗ್ತಾ ಇದೆಯಲ್ಲ, ನಾನು ಹೇಳಿದ್ದೀನಿ, ಶಾಂತಕ್ಕವ್ರಿಗೂ ಹೇಳಿದ್ದೀನಿ, ಈ ಥರ ಸಮಸ್ಯೆ ಇದೆ, ಏನು ಮಾಡೋದು ಅಂತವ. ಬಿಡಿ ಪರವಾಗಿಲ್ಲ, ಆದರೆ ಬಂದು ಹೋಗಿ ಅಂತ ಅಂದರು. ಬೇಕಾದರೆ ನಿಮ್ಮ ಪಪ್ಪ ಬಂದರೆ ಕರ್ಕೊಂಡೋಗು, ನಾನು ಬರೋಕ್ಕಾಗಲ್ಲ ಕಣಪ್ಪ. ಎಲ್ಲೇ ಗಂಗು, ನನಗೂ ಎಲ್ಲಾಗುತ್ತೆ, ನನಗೂ ಇಲ್ಲಿ ಕೆಲಸ ಇರುತ್ತೆ. ಈಗ ಆದಿನೂ ನಾಳೆ ಬರಲ್ಲ ಅಂತಂದ್ರೆ ಆಫೀಸ್ ನೋಡ್ಕೋಬೇಕು ತಾನೆ. ಬಿಡು, ಅವನೊಬ್ನೇ ಹೋಗ್ಬಿಟ್ಟು ಬರ್ಲಿ. ಆದಿ ನೀನ್ ಹೋಗ್ಬಿಟ್ಟು ಬಾರಪ್ಪ. ಸರಿ ಪಪ್ಪ, ಹಾಗಿದ್ರೆ. ಏನು ಅಪ್ಪ ಮಗ ಅಮ್ಮ ಎಲ್ಲ ಸೇರ್ಕೊಂಡು ಏನೋ ಮೀಟಿಂಗ್ ಮಾಡ್ತಾ ಇದ್ದೀರಾ? ಈ ಮಗಳು ಬೇಡವಾಗ್ಬಿಟ್ಲೇನೋ? ತರ್ಲೆ, ಸುಮ್ನೆ ಬಾರೆ. ಏನ್ ತರ್ಲೆ ಮಾಡೋದ್ರಲ್ಲಿ ಎತ್ತಿದ ಕೈ ಇವಳು. ನಾನೇನು ತರ್ಲೆ ಮಾಡ್ಲಿಲ್ಲ ಅಣ್ಣ, ನಾನು ಇರೋದನ್ನೇ ಹೇಳಿದ್ದು. ಅಲ್ಲ, ನಾನು ಬಿಟ್ಬಿಟ್ಟು ನೀವೇ ಏನೇನೋ ಮಾತಾಡ್ತಾ ಇದ್ದೀರಾ. ಅಯ್ಯೋ ಏನಿಲ್ಲಮ್ಮ, ಅದೇ ನಿಮ್ಮ ಅದಕ್ಕೆ ಅಣ್ಣ ಏನೋ ಅಂಗಡಿ ಓಪನ್ ಮಾಡ್ತಿದ್ದಾನಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ದು ಅಷ್ಟೇ. ಇವತ್ತು ಸಾಯಂಕಾಲ ಊರಿಗೆ ಹೋಗ್ತಾನೆ, ಹೋಗಿ ನಾಳೆ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಗೀತನ ಜೊತೆನಲ್ಲೇ ಕರ್ಕೊಂಬರ್ತಾನೆ. ಹೌದಾ ಅಣ್ಣ, ನಾನಿವತ್ತು ನಿನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಇದ್ದೆ. ಅದೇ ಈಗ ಬೋಟಿಗೆ ಓಪನ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆಲ್ಲ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ನಾನು ನೋಡಬೇಕಾಗಿತ್ತು. ನೀನು ಜೊತೆನಲ್ಲಿ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅಕಸ್ಮಾತ್ ಏನಾದರೂ ಮೆಟೀರಿಯಲ್ಸ್ ತಗೋಬೇಕಂತ ಅಂದರೆ ಅದನ್ನೆಲ್ಲ ಎಲ್ಲಿ ಆಟೋ ಮಾಡ್ಕೊಂಡು ತರೋಕ್ಕಾಗಲ್ಲ, ಆಟೋನೋ ಕ್ಯಾಬ್ನೋ. ಯಾರಾದರೂ ಗೊತ್ತಿರೋರ ಜೊತೆನಲ್ಲಿದ್ದರೆ ಅನುಕೂಲ ಆಗುತ್ತೆ, ಅದಕ್ಕೆ ಹೇಳಿದ್ನಪ್ಪ. ಆದರೆ ಬರ್ತೀಯಾ? ಅಯ್ಯೋ ದೀಪ್ತಿ, ಅದು ಏನಾಗಿದೆ ಅಂದ್ರೆ ಇವತ್ತು ಪಪ್ಪನೂ ಆಫೀಸಿಗೆ ಬರ್ತಾ ಇಲ್ಲ. ಅವರು ಯಾಕೋ ಸುಸ್ತು ತಲೆನೋವು ಅಂತ ಹೇಳಿ ಮನೆಯಲ್ಲೇ ಉಳ್ಕೋತಿದ್ದಾರೆ. ಈಗ ಆಫೀಸ್ ಕೆಲಸ ನಾನೇ ನೋಡ್ಕೋಬೇಕು, ಅದನ್ನ ಬಿಟ್ಟು ಬರೋಕ್ಕಾಗಲ್ಲ. ಏನ್ ಮಾಡೋದು? ಹೌದಾ ಪಪ್ಪ, ಏನಾಯ್ತು ಪಪ್ಪ?
ಏನಿಲ್ಲಮ್ಮ, ವಯಸ್ಸಾಯ್ತು ನೋಡು, ಹಾಗಾಗಿ ಸ್ವಲ್ಪ ಸುಸ್ತು ತಲೆನೋವು ಅಷ್ಟೇ. ನೀನು ಏನೋ ಮೆಟೀರಿಯಲ್ಸ್ ತಗೋಬೇಕು ಅಂದ್ಯಲ್ಲ, ಬೇಕಾದ್ರೆ ನೋಡು ಗಂಟ್ಲು ಬೇರೆ ಕಟ್ಬಿಟ್ಟಿದೆ. ಬೇಕಾದ್ರೆ ಆದಿ ನಾಳೆ ಬರ್ತಾನಲ್ಲ, ಬಂದ್ಮೇಲೆ ಜೊತೆಲಿ ಕರ್ಕೊಂಡೋಗ್ಬಿಟ್ಟು ತಗೊಂಬರುವಂತೆ. ನಾಡಿದ್ದು ಆದ್ರೂ ಪರವಾಗಿಲ್ಲ ಅಲ್ವಾ? ನಾವಿನ್ನ ಶಾಪ್ ಓಪನ್ ಮಾಡ್ತಿಲ್ವಲ್ಲ, ನಿನ್ಗೆ ಯಾವ ಮೆಟೀರಿಯಲ್ಸ್ ಬೇಕು ಆಮೇಲೆ ತಗೊಳ್ಳುವಂತೆ. 1-2 ದಿನ ಅವನಿಗೆ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಳ್ಳಿ. ಏನಮ್ಮ, ಏನಾದ್ರೂ ಬೇಜಾರ ನಿನ್ಗೆ? ಬೇಜಾರ ಹಾಗೇನಿಲ್ಲ ಪಪ್ಪ. ಸರಿ ಆಯ್ತು ಬಿಡಿ, ಇನ್ನೊಂದ್ 2 ದಿನ ಬಿಟ್ಟೆ ತಗೊಂಡ್ರಾಯ್ತು. ಸ್ವೀಟ್ ಎಲ್ಲಮ್ಮ, ಎಲ್ಲಿದ್ದಾಳೆ ಅವಳು? ಅವಳ ಹೋಮ್ವರ್ಕ್ ಏನೋ ತುಂಬಾ ಜಾಸ್ತಿ ಕೊಟ್ಬಿಟ್ಟಿದಾರಂತೆ, ಹಂಗಾಗಿ ಬರೀತಾ ಇದ್ದಾಳೆ ಪಪ್ಪ. ಹೌದಾ, ಸರಿ ಆಯ್ತು ಬಿಡು, ಹೋಗ್ಲಿ, ಬರ್ಕೊಳ್ಳಿ. ನಾನಿವತ್ತು ಮನೆಯಲ್ಲೇ ಇರ್ತೀನಲ್ಲ, ಆಮೇಲೆ ಮಾತಾಡಿಸ್ತೀನಿ. ಸರಿ, ಹಾಗಾದ್ರೆ ನಾನಿನ್ನು ಹೊರಡ್ತೀನಿ, ಟೈಮ್ ಆಗುತ್ತೆ. ಹಾ ಸರಿ ಕಣಪ್ಪ ಆದಿ, ಏನಾದ್ರೂ ಇದ್ರೆ ಕಾಲ್ ಮಾಡು, ಆಯ್ತಾ? ಸರಿ ಪಪ್ಪ, ಆಯ್ತು. ಪಪ್ಪ, ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆಯೇನೋ ಅಲ್ವಾ ಪಪ್ಪ? ಛೇ, ಯಾಕಮ್ಮ ದೀಪ್ತಿ ಈ ತರ ಮಾತಾಡ್ತಾ ಇದೀಯಾ? ಏನಾಯ್ತು? ದೀಪ್ತಿ, ಯಾಕೆ ಆ ಥರ ಮಾತಾಡ್ತಾ ಇದೀಯಾ? ಅದೇನಿಲ್ಲ ಮಮ್ಮಿ, ಅದೇ ಹಿಂಗೆ ಬಿಡು ಹೋಗ್ಲಿ, ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ, ಎಲ್ಲ ಆಗೋಗಿದೆಯಲ್ಲ. ಮತ್ತೆ ನೀನು ಏನಾದರೂ ಅದಕ್ಕೆ ಊರಿಗೆ ಹೋಗ್ತಾ ಇದೀಯಾ? ಇಲ್ಲ, ಯಾಕಮ್ಮ, ಏನಾಯ್ತು? ಅಲ್ಲ, ಆ ಥರ ಏನಾದರೂ ಹೋಗೋದಾದ್ರೆ ಹೇಳು, ಪರವಾಗಿಲ್ಲ. ಬೇಕಿದ್ರೆ ನಾಳೆ ನಾನು ಲೀವ್ ಹಾಕ್ಕೊಂಡು ಸ್ವೀಟಿನ ನೋಡ್ಕೊತೀನಿ. ಇಲ್ಲ, ನಾನೇನು ಹೋಗ್ತಾ ಇಲ್ಲ. ಮೊನ್ನೆ ಸ್ವಾಮಿನೂ ಬಂದಿದ್ನಲ್ಲ, ಅದೇನೋ ಮೆಟೀರಿಯಲ್ಸ್ ಎಲ್ಲ ನಿಮ್ಮ ಡ್ಯಾಡಿನಲ್ವ ಕೊಡಿಸಿದ್ದು, ಅವಾಗ ಹೇಳಿದ್ದೀನಿ, ಹಿಂಗೆ ಕಣಪ್ಪ ಬರೋಕ್ಕಾಗಲ್ಲ, ಏನು ಬೇಜಾರು ಮಾಡ್ಕೋಬೇಡ, ಅಪ್ಪ ಅಮ್ಮಂಗೂ ಹೇಳು ಅಂತವ. ಹೌದಾ, ಸರಿ ಆಯ್ತು ಬಿಡು, ಒಳ್ಳೆ ಕೆಲಸ ಮಾಡಿದ್ಯಾ. ಸರಿ ಮಮ್ಮಿ, ಹಂಗಿದ್ರೆ ನಾನು ಹೊರಡ್ಲಾ? ಹಾಂ ಆಯಿತು, ಹೊರಡಮ್ಮ ನೀನು. ಹೇಗೂ ಇವತ್ತು ನಿಮ್ಮ ಪಪ್ಪ ಮನೆಯಲ್ಲೇ ಇರ್ತಾರೆ, ಇಬ್ರು ಹಾಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ತುಂಬ ದಿನದ ಮೇಲೆ ನಿಮ್ಮಪ್ಪ ನನಗೆ ಈ ಥರ ಫ್ರೀಯಾಗಿ ಸಿಕ್ಕಿರೋದು. ನಡೀಲಿ. ಸರಿ ಮಮ್ಮಿ, ಆಯಿತು, ನಾನಿನ್ನು ಬರ್ತೀನಿ.